ಫ್ರೆಂಡ್ಸ್, ಬನ್ನಿ ನಾನಿವತ್ತು ಕೊಬ್ಬರಿ ಮಿಠಾಯಿ ಯಾವ ಥರ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಎರಡೆರಡು ಸಾಮಗ್ರಿ ಉಪಯೋಗಿಸಿ ಮಾಡುವಂತಹ ಸಿಹಿ ತಿಂಡಿ ಇದು. ನಾನಿಲ್ಲಿ ಸಕ್ಕರೆ ಮತ್ತು ಕಾಯಿ ತುರಿ ಅಷ್ಟೇ ಉಪಯೋಗ ಮಾಡಿ ಮಾಡ್ತಾ ಇದ್ದೇನೆ. ನಾನಿಲ್ಲಿ 2 ತೆಂಗಿನಕಾಯಿಯನ್ನು ತೆಗೆದುಕೊಂಡಿದ್ದೇ ಇದ್ದೇನೆ. ಹಸಿ ತೆಂಗಿನಕಾಯಿ ಆಗಬೇಕು. ನಾನಿದನ್ನು ಚಿಕ್ಕದಾಗಿ ಪೀಸ್ ಮಾಡಿ ಮಿಕ್ಸಿಯಲ್ಲಿ ರುಬ್ಕೊಂಡು ಬಂದು ಮಾಡ್ತಾ ಇದ್ದೇನೆ. ನೀವು ಬೇಕಿದ್ದರೆ ತುರಿಮನೆಯಲ್ಲಿ ತುರಿದು ಆನಂತರ ಮಿಕ್ಸಿಯಲ್ಲಿ ಪಲ್ಸ್ ಮೋಡಲ್ಲಿ ರುಬ್ಕೊಂಡು ಬರಬೇಕು. ನೀರು ಹಾಕದೆ ಇದನ್ನು ರುಬ್ಕೊಳ್ಬೇಕು. ನಾನಿವಾಗ ತೆಂಗಿನಕಾಯಿಯ 3/4 ಭಾಗದಷ್ಟು ಸಕ್ಕರೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಇವಾಗ ಸಕ್ಕರೆ ಪಾಕ ರೆಡಿ ಮಾಡಿಕೊಳ್ಳುವ. ನಾನಿಲ್ಲಿ ಸಕ್ಕರೆ ಮುಳುಗುವಷ್ಟು ನೀರು ಸೇರಿಸ್ತಾ ಇದ್ದೇನೆ. ಜಸ್ಟ್ ಮುಳುಗಿದರೆ ಸಾಕು. ಜಾಸ್ತಿ ನೀರು ಹಾಕಿದರೆ ಮಿಠಾಯಿ ಮಾಡಲಿಕ್ಕೆ ತುಂಬ ಟೈಮ್ ಬೇಕಾಗ್ತದೆ. ನೋಡಿ, ಈ ಥರ ಬಬಲ್ ಬಂದರೆ ಸಾಕು. ಈ ಹಂತದಲ್ಲಿ ಕಾಯಿ ತುರಿಯನ್ನು ಸೇರಿಸಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದೊಂದು ಅರ್ಧ ಗಂಟೆ ಬೇಕಾಗ್ತದೆ ಈ ಕೊಬ್ಬರಿ ಮಿಠಾಯಿ ಮಾಡಲಿಕ್ಕೆ. ಚೆನ್ನಾಗಿ ಕಲಡಿಸ್ತಾ ಇರಬೇಕು, ಇಲ್ಲದಿದ್ದರೆ ತಳ ಹಿಡಿತದೆ. ಇವಾಗ ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸಿದ್ದೇನೆ. ನೋಡಿ, ಇವಾಗ ಗಟ್ಟಿ ಆಗ್ತಿದೆ. ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು. ನೋಡಿ, ಈ ಥರ ಬರಬೇಕು. ಅಂದರೆ ನಾವು ಸೌಟು ಆಡಿಸುವಾಗ ನಮಗೆ ಭಾರ ಅಂತ ಅನ್ನಿಸ್ಬೇಕು ಸೌಟು. ಮತ್ತು ಈ ಥರ ತಳ ಬಿಟ್ಕೊಳ್ಬೇಕು. ಗಟ್ಟಿ ಆಗಬೇಕು. ಮುದ್ದೆ ಥರ ಆಗಬೇಕು. ನೋಡಿ, ಇವಾಗ ರೆಡಿ ಆಗಿದೆ. ಇವಾಗ ಇದನ್ನು ನಾನಿಲ್ಲಿ ಒಂದು ತುಪ್ಪ ಸವರಿಟ್ಟಂತಹ ತಟ್ಟೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ತುಪ್ಪ ಇಲ್ಲದಿದ್ದರೆ ಎಣ್ಣೆ ಸಹ ಸವರಿಕೊಳ್ಬೋದು. ಇವಾಗ ಇದನ್ನು ತಟ್ಟೆಗೆ ಚೆನ್ನಾಗಿ ಲಟ್ಟಿಸಬೇಕು. ನಾನಿಲ್ಲಿ ತುಪ್ಪ ಹಾಕಿದ ಚಮಚ ಉಪಯೋಗಿಸಿ ತಟ್ಟೆಗೆ ಚೆನ್ನಾಗಿ ಲಟ್ಟಿಸ್ತಾ ಇದ್ದೇನೆ. ನೋಡಿ, ಈ ಥರ ಮಾಡಿಕೊಳ್ಬೇಕು. ತುಪ್ಪ ಇಲ್ಲದಿದ್ದರೆ ಎಣ್ಣೆ ಸಹ ಯೂಸ್ ಮಾಡ್ಬೋದು. ಸ್ಪೂನ್ ಸಹಾಯದಿಂದ ಮಾಡಿಕೊಂಡ್ರೆ ಆಯಿತು. ನೋಡಿ, ಇದು ಪರ್ಫೆಕ್ಟಾಗಿ ಆಗಿದೆ. ಇವಾಗ ಒಂದು 5 ಮಿನಿಟ್ಸ್ ಬಿಟ್ಟು ಇದಕ್ಕೆ ನಾವು ಚಾಕುವಿನ ಸಹಾಯದಿಂದ ಯಾವ ಥರ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಂಡ್ರೆ ಆಯಿತು. ನಾವು ಬೇಗನೆ ಕಟ್ ಮಾಡಿಕೊಳ್ಬೇಕು, ಇಲ್ಲದಿದ್ದರೆ ಅದು ಮತ್ತು ಪುಡಿ ಆಗ್ತದೆ. ಶೇಪ್ ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇದೇನಾದರೂ ಈ ಥರ ಪರ್ಫೆಕ್ಟಾಗಿ ಬರಲಿಲ್ಲ ಅಂದರೆ ನೀವು ಪುನಃ ಬಾಣಲೆಗೆ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಆಯಿತು. ಈಗ ತುಪ್ಪ ಎಲ್ಲ ಸೇರಿಸ್ಬೇಕಂತಿಲ್ಲ. ಇದು ತೆಂಗಿನ ಎಣ್ಣೆ ಬಿಟ್ಕೊಳ್ತದಲ್ಲ, ಅದೇ ಟೇಸ್ಟಾಗಿ ಬರ್ತದೆ. ನೋಡಿ, ಇದು ಪರ್ಫೆಕ್ಟಾಗಿ ಬಂದಿದೆ. ನೋಡಿ, ಒಂದು 20 ಮಿನಿಟ್ಸ್ ಅಷ್ಟಕ್ಕೇ ತಟ್ಟೆಯಿಂದ ನೀಟಾಗಿ ಬಿಟ್ಕೊಳ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದನ್ನು ನೀವು 10-15 ದಿನ ಡಬ್ಬದಲ್ಲಿ ಇಟ್ಕೊಂಡು ತಿನ್ಕೊಳ್ಬೋದು. ನೀವು ಸಹ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ವಿಡಿಯೋ. ಥ್ಯಾಂಕ್ ಯು.